ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಸಚಿವ ಸಂಪುಟದ ಕೂಗು ಮತ್ತೆ ಭುಗಿಲೆದ್ದು ಬಿಟ್ಟಿದೆ. ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗುತ್ತೆ, ಡಿ ಕೆ ಶಿವಕುಮಾರ್ ಬಂದು ಕೂತ್ಕೊಳ್ತಾರೆ, ಪರಮೇಶ್ವರ್ ಅವರಿಗೆ ಆ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ ಅನ್ನುವಂಥ ಚರ್ಚೆಯ ನಡುವೆಯೇ ಈಗ ದೊಡ್ಡ ಮಟ್ಟದಲ್ಲಿ ಹಿರಿಯ ಶಾಸಕರು ತಿರುಗಿ ಬಿದ್ದು ಬಿಟ್ಟಿದ್ದಾರೆ, ಸಿಡಿದು ಬಿಟ್ಟಿದ್ದಾರೆ. ಅಟ್ ಎನಿ ಕಾಸ್ಟ್ ನಮಗೆ ಇನ್ನು 15 ದಿನದಲ್ಲಿ ಸಚಿವ ಸ್ಥಾನ ಘೋಷಣೆ ಆಗಲೇಬೇಕು, ಇಲ್ಲದಿದ್ದರೆ ನಮ್ಮ ದಾರಿ ನಮಗೆ ಅನ್ನುವಂಥ ಒಂದು ರೀತಿಯ ವಾರ್ನಿಂಗ್ ಅನ್ನು ಅದರಲ್ಲೂ ಹೈಕಮಾಂಡ್ಗೆ ಇಲ್ಲಿನ ಶಾಸಕರು ವಾರ್ನಿಂಗ್ ಕೊಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಇದೇ ಮೇ ತಿಂಗಳ 27ರ ನಂತರ ಸುಮಾರು 35 ಹಿಡಿದು 40-45ರಷ್ಟು ಶಾಸಕರು ದೆಹಲಿಗೆ ಹೊರಟು ನಿಂತು ಬಿಟ್ಟಿದ್ದಾರೆ. ಹಾಗಾದ್ರೆ ಏನಿದೆ ಇವರ ನಿಜವಾದ ಟಾರ್ಗೆಟ್, ಯಾಕೆ ಹೊರಟಿದ್ದಾರೆ, ಏನೆಲ್ಲ ಸಾಧ್ಯತೆಗಳಿದ್ದಾವೆ, ಎಲ್ಲದಕ್ಕಿಂತ ಪ್ರಮುಖವಾಗಿ ಇವರನ್ನ ಕಳಿಸ್ತಾ ಇರೋರು ಯಾರು, ಇವೆಲ್ಲದರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ರಾಜ್ಯದಲ್ಲಿ ಮತ್ತೆ ಸಚಿವ ಸಂಪುಟದ ದೊಡ್ಡ ಮಟ್ಟದ ಚರ್ಚೆ ಹುಟ್ಟು ಹಾಕಿರ್ತಕ್ಕಂಥದ್ದು ಇದೇ ಬೇಳೂರು ಗೋಪಾಲಕೃಷ್ಣ ಮತ್ತು ಅಶೋಕ್ ಪಟ್ಟಣ್ ಅನ್ನುವಂಥ ಕಾಂಗ್ರೆಸ್ ಶಾಸಕರ ಬಳಗ. ಈಗಾಗಲೇ 2-3 ಬಾರಿ ದೆಹಲಿಗೆ ಹೋಗಿ ಬಂದು ಹೋದ ದಾರಿಗೆ ಸುಂಕವಿಲ್ಲ, ಬಂದ ದಾರಿಗೆ ಸುಂಕವಿಲ್ಲ ಅನ್ನುವಂಥ ಪರಿಸ್ಥಿತಿನಲ್ಲಿ ವಾಪಸ್ ಬಂದಿರತಕ್ಕಂಥ ಈ ಹಿರಿಯ ಶಾಸಕರು, ಅಂದರೆ 2 ಬಾರಿ 3 ಬಾರಿ 4 ಬಾರಿ 5-6 ಬಾರಿ ಗೆದ್ದಿರ್ತಕ್ಕಂಥವ್ರೆಲ್ಲರೂ ಕೂಡ ಈಗ ಮತ್ತೆ ಒಗ್ಗಟ್ಟಾಗಿದ್ದಾರೆ. ಇವರೆಲ್ಲರೂ ಸುಮಾರು ಒಂದು 35-40 ಜನ ಇದ್ದಾರೆ. ಇವರೆಲ್ಲರೂ ಸೇರಿಕೊಂಡು ಇನ್ನೊಮ್ಮೆ ದೆಹಲಿಗೆ ಹೋಗ್ಲಿಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ಇದೇ ಮೇ ತಿಂಗಳ 27ರ ನಂತರ ಅವರು ದೆಹಲಿಗೆ ಹೋಗ್ತಾರೆ. ಅಲ್ಲಿ ಹೈಕಮಾಂಡ್ ಅನ್ನ ಶತಾಯ ಗತಾಯ ಭೇಟಿ ಮಾಡಿ ತಮ್ಮ ಮನವಿಯನ್ನ ಸಲ್ಲಿಸಿ ಬರೋರೆ ಮತ್ತು ತಮಗೆ ಪ್ರತಿಫಲವನ್ನು ಪಡ್ಕೊಂಡು ನಾವು ಬರೋರೆ ಅನ್ನುವಂಥ ಮಾತು ಕೂಡ ಹೇಳಲಾಗ್ತಾ ಇದೆ. ನೋಡಿ, ಬೇಳೂರು ಗೋಪಾಲಕೃಷ್ಣ ಅವರ ಮಾತನ್ನ ನಾವು ಕೇಳ್ತಾ ಇದ್ರೆ ಅವ್ರು ಎಷ್ಟು ಸಿಡಿದು ಬಿದ್ದಿದ್ದಾರೆ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. ಅವ್ರು ಹೇಳ್ತಿದ್ದಾರೆ, ನಮಗೆ 35-40 ಜನ ಹೋಗ್ತಿದ್ದೀವಿ, ಅಟ್ಲೀಸ್ಟ್ ಒಂದು 20 ಜನಕ್ಕಾದರೂ ಸಚಿವ ಸ್ಥಾನ ಸಿಗಬೇಕು. ಯಾಕಂದ್ರೆ ಈಗಾಗಲೇ ಈಗಿರ್ತಕ್ಕಂಥವ್ರು ಸುಮಾರು 3 ವರ್ಷಗಳ ಕಾಲ ಈಗಾಗಲೇ ಒಂದು ಆಡಳಿತ ಮತ್ತು ಮಂತ್ರಿಗಿರಿಯ ಒಂದು ಮಜವನ್ನ ಅನುಭವಿಸ್ಬಿಟ್ಟಿದ್ದಾರೆ. ನಮಗೆ ಬೇಡವಾ ಅನ್ನುವಂಥದ್ದು. ಈಗಾಗಲೇ ಅವರು ಆ ಅಧಿಕಾರವನ್ನ ನಡೆಸಿದ್ದಾರೆ. ನಮಗೂ ಅಧಿಕಾರ ನಡೆಸೋದಕ್ಕೆ ಅವಕಾಶ ಕೊಡಿ, ನಾವು ಅಧಿಕಾರವನ್ನ ನಡೆಸೋದಕ್ಕೆ ನಾವು ಕೂಡ ಸಿದ್ಧರಾಗಿದ್ದೀವಿ ಮತ್ತು ಅರ್ಹರಾಗಿದ್ದೀವಿ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. ಹಾಗಾಗಿ ಇನ್ನುಳಿದಿರ್ತಕ್ಕಂಥ 2 ವರ್ಷಗಳ ಅವಧಿಯಲ್ಲಿ, ಅದು ಲಾಸ್ಟ್ ಇಯರ್ ಅಂತಂದ್ರೆ ಎಲೆಕ್ಷನ್ ಇಯರ್ ಅಂತಾನೆ ಆಗ್ಬಿಡುತ್ತೆ. ಅದರಲ್ಲೂ ಕೊನೆಯ 6 ತಿಂಗಳು ಯಾವುದೇ ರೀತಿಯ ಅನುದಾನನೂ ಸಿಗಲ್ಲ. ಹೆಚ್ಚು ಕಡಿಮೆ 1-1.5 ವರ್ಷ ಮಿನಿಸ್ಟರ್ ಆಗಿರ್ತೀವಿ, ಈಗಲೂ ಕೂಡ ನೀವು ಕೊಡದೇ ಇದ್ರಿ, ಯಾವಾಗ ಕೊಡ್ತೀರಾ, ಅರ್ಜೆಂಟಾಗಿ ನಮಗೆ ಸಚಿವ ಸ್ಥಾನ ಕೊಡಿ ಅನ್ನುವಂಥ ಮಾತನ್ನ ಬೇಳೂರು ಗೋಪಾಲಕೃಷ್ಣ, ಅಶೋಕ್ ಪಟ್ಟಣ್ ಮತ್ತು ಟಿ.ವಿ. ಜಯಚಂದ್ರ, ಎನ್.ಎ. ಹ್ಯಾರಿಸ್, ಎಚ್.ಸಿ. ಬಾಲಕೃಷ್ಣ, ಈ ರೀತಿ 10 ಜನ ಶಾಸಕರು ಸಚಿವ ಸ್ಥಾನದಲ್ಲಿರ್ತಕ್ಕಂಥವ್ರು ಈಗ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ಹೊರಟಿರ್ತಕ್ಕಂಥದ್ದು. ಆದರೆ ಬಹಳ ಮಜವಾದ ಮಾತೇನು ಅಂತಂದ್ರೆ, ಇವರು ಈಗ ಹೈಕಮಾಂಡ್ಗೆ ವಾರ್ನಿಂಗ್ ಮಾಡಿಬಿಟ್ಟಿದ್ದಾರೆ. ನೀವು ಒಂದು ವೇಳೆ ನಮಗೆ ಆ ಒಂದು ಸಚಿವ ಸ್ಥಾನವನ್ನು ಕೊಡದೇ ಇದ್ರೆ ನಮ್ಮ ದಾರಿ ನಮಗೆ ಅನ್ನುವಂಥ ಒಂದು ಮಾತನ್ನು ಹೇಳ್ತೀವಿ ಅಂತ ಹೇಳ್ತಿದ್ದಾರೆ. ಅದರ ಅರ್ಥ 2028ರ ಚುನಾವಣೆಯಲ್ಲಿ ನಾವು ಯಾವ ಪಕ್ಷಕ್ಕೆ ಬೇಕಾದರೂ ಹೋಗಬಹುದು, ಅಥವಾ ಇಂಡಿಪೆಂಡೆಂಟ್ ಆಗೂ ಕೂಡ ನಿಂತ್ಕೋಬಹುದು, ಅಥವಾ ನಮ್ಮ ಏನು ಕ್ಷೇತ್ರಗಳಲ್ಲಿ ಆಗುವಂಥ ಬೇರೆ ಪಕ್ಷದ ಬೆಳವಣಿಗೆಗಳನ್ನು ತಡಿಲಿಕ್ಕೆ ನಮ್ಮ ಹತ್ರ ಆರ್ಥಿಕ ಶಕ್ತಿಯೂ ಇಲ್ಲ ಮತ್ತು ನೀವು ಕೊಡ್ತಾ ಇರ್ತಕ್ಕಂಥ ನೈತಿಕ ಶಕ್ತಿಯೂ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಹಲವಾರು ವೈಫಲ್ಯಗಳು ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಸಾರ್ವಜನಿಕರಲ್ಲಿ ಭುಗಿಲೇಳ್ತಾ ಇರತಕ್ಕಂಥದ್ದಲ್ವಾ. ಅದರ ವಿರುದ್ಧ ಹೋರಾಡಬೇಕು ಅಂದ್ರೆ, ನಮ್ಮ ಕ್ಷೇತ್ರದ ಮತದಾರರನ್ನ ಹಿಡಿದಿಟ್ಕೋಬೇಕು ಅಂತಂದ್ರೆ, ಮತ್ತೆ ನಮ್ಮಗಳ ಕ್ಷೇತ್ರಗಳಲ್ಲಿ ಇದೇ ಕಾಂಗ್ರೆಸ್ ಪಕ್ಷದ ಶಾಸಕರು ಗೆದ್ದು ಬರಬೇಕು ಅಂದ್ರೆ ನೀವು ನಮಗೆ ಒಂದು ಸ್ಥಾನಮಾನವನ್ನ ಕೊಟ್ಟು ಸಮಾಧಾನ ಮಾಡಿ ಅನ್ನುವಂಥ ಒಂದು ಮಾತನ್ನ ಹೇಳ್ತಿದ್ದಾರೆ. ಈಗ ಇವರೆಲ್ಲರೂ ಕೂಡ ಮತ್ತೆ ಸಿದ್ದರಾಮಯ್ಯ ಅಂಡ್ ಟೀಮ್ ಕಳಿಸ್ಕೊಡ್ತಾ ಇದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ ಅಲ್ವಾ. ನೋಡಿ, ಈ ಕಡೆ ಶತಾಯಗತಾಯ ಇವರು ದೆಹಲಿಗೆ ಹೋಗದೇ ಇರೋದಕ್ಕೆ ಡಿ ಕೆ ಅಂಡ್ ಟೀಮ್ ತಡಿತಾ ಇದೆ ಅಂತ ಅರ್ಥ. ಯಾಕಂದ್ರೆ ಒಂದು ವೇಳೆ
ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಆಗ್ಬಿಟ್ರೆ ಮುಖ್ಯಮಂತ್ರಿ ಬದಲಾವಣೆ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಿಂದ ಡಿಕೆ ಟೀಮ್ ತಡಿತಾ ಇದೆ ಅನ್ನುವಂಥದ್ದು. ಆದರೆ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಟೀಮ್ ಇವರನ್ನ ಈಗ ಪ್ರೋತ್ಸಾಹ ನೀಡಿ ದೆಹಲಿಗೆ ಕಳಿಸ್ಕೊಡ್ತಾ ಇದೆ ಅನ್ನುವಂಥ ಚರ್ಚೆಗಳು ಕೂಡ ಹುಟ್ಕೊಂಡಿದೆ. ಅದರ ಅರ್ಥ ಒಮ್ಮೆ ಏನಾದರೂ ಸಚಿವ ಸಂಪುಟ ವಿಸ್ತರಣೆ ಆದರೆ ಮುಖ್ಯಮಂತ್ರಿ ಬದಲಾವಣೆ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಕನ್ಫರ್ಮ್ ಆಗಿಬಿಡುತ್ತೆ ಅಲ್ವಾ. ಹಾಗಾಗಿ ಇವರೇನೋ ಈಗ 27 ಹೊರಟಿದ್ದಾರೆ, ಅಲ್ಲಿ ಹೈಕಮಾಂಡ್ ಅಂತ ಹೇಳ್ತಾರೆ. ಆ ಹೈಕಮಾಂಡ್ ಅಂದ್ರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು 16 ಬಾರಿ ಬೆಂಗಳೂರಿಗೆ ಬರ್ತಾರೆ ಹೋಗ್ತಾರೆ, ಅವ್ರದ್ದೇನೂ ಅಲ್ಲಿ ನಡೆಯಲ್ಲ. ಆದರೆ ನಡೆಯುವಂಥದ್ದು ರಾಹುಲ್ ಗಾಂಧಿ DK ಶಿವಕುಮಾರ್ ಅಂತವ್ರಿಗೆ ಟೈಮ್ ಕೊಡಲ್ಲ, ಅವ್ರಿಗೆ ಭೇಟಿ ಮಾಡಲ್ಲ. ಕುರ್ಚಿ ಬದಲಾವಣೆಯ ಕುರಿತಂತೆ ರಾಹುಲ್ ಗಾಂಧಿನೇ ಇಲ್ಲಿವರೆಗೂ ಒಮ್ಮೆನೂ ಕೂಡ DK ಶಿವಕುಮಾರ್ ಜೊತೆ ಮಾತನಾಡಿಲ್ಲ ಅಲ್ವಾ. ಅಂತಹ ಟ್ರಬಲ್ ಶೂಟರ್, ಹೈಕಮಾಂಡ್ನ ಒಂದು ಪ್ರೀತಿಗೆ ಪಾತ್ರವಾದ ನೀಲಿ ಕಣ್ಣಿನ ಹುಡುಗ, ಇವ್ರಿಗೆ ಅವರು ಅವಕಾಶ ಕೊಟ್ಟಿಲ್ಲ. ಇವರಿಗೆ ಎಷ್ಟು ಮಟ್ಟಿಗೆ ಕೊಡ್ತಾರೆ ಅನ್ನೋಂಥ ಚರ್ಚೆ ಕೂಡ ಹುಟ್ಕೊಂಡಿದೆ. ಏನಿವೆ ನೋಡೋಣ. ಇವರು 35-40 ಜನ ಹೋಗಿ ಅದೇನು ದೆಹಲಿಯಲ್ಲಿ ಕಿತ್ತು ಗುಡ್ಡೆ ಹಾಕಿ ಎಲ್ಲವನ್ನ ಅವ್ರು ಕೊಡುವಂಥದ್ದನ್ನು ಹೊತ್ಕೊಂಡು ತಲೆ ಮೇಲೆ ಬರ್ತಾರೋ ಅಥವಾ ಈ ಬಾರಿಯೂ ಕೂಡ ಒಂದು ರೀತಿಯ ವಿಫಲ ದಂಡಯಾತ್ರೆ ಆಗುತ್ತೋ ಅನ್ನುವಂಥದ್ದು ಇನ್ನು ಕೆಲವೇ ದಿನಗಳಲ್ಲಿ ಸಾಬೀತಾಗುತ್ತೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ ಫೋಕಸ್ ಟಿವಿ.